ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿ ಕನ್ನಡ ಡಿಜಿಟಲ್ ಟೆಕ್ ಚಾನಲ್. ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ನ್ಯೂ ಅಪ್ಡೇಟ್ ಬಂದಿರೋ ಒಂದು ಆಪ್ಷನ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರಿಕ್ಸ್ ಅಂತಲೇ ಹೇಳ್ಬೋದು ಇವನ್ನೆಲ್ಲನೂ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ ಅದು ಯಾವುದು ಅಂತ. ಸೊ ಮೊದಲನೇದಾಗಿ ಯಾರ್ದಾದ್ರು ಚಾರ್ಟ್ ನೀವು ಲಾಕ್ ಮಾಡಬೇಕಂದ್ರೆ ಪರ್ಸ್ನಲ್ ಲವರ್ದಾಗಿರ್ಬೋದು, ಅವರ ನಂಬರ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸ್ವಲ್ಪ ಕೆಳಗೆ ಬಂದಿದ್ದಾದಮೇಲೆ ಚಾರ್ಟ್ ಲಾಕ್ ಅಂತಿದೆ ನೋಡಿ ಅಲ್ಲಿ. ಸೊ ಆ ಚಾರ್ಟ್ ಲಾಕ್ನ ಆನ್ ಮಾಡಿಕೊಂಡ್ರೆ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಸೊ ಫಿಂಗರ್ ಪ್ರಿಂಟ್ ಕೇಳಿದಾಗ ಈ ಥರ ಬ್ಲ್ಯಾಕ್ ಬರುತ್ತೆ, ವ್ಯೂ ಕೊಡಿ. ಸೊ ಇದು ಚಾರ್ಟು ಲಾಕ್ ಆಗಿರುತ್ತೆ. ಇವಾಗ ಬೇರೆಯವ್ರು ಯಾರಾದರೂ ವಾಟ್ಸಪ್ ನಿಮ್ಮ ಮೊಬೈಲ್ ತೊಗೊಂಡ್ರೂ ಅದನ್ನು ಚಾರ್ಟ್ ಮಾಡೋಕ್ಕಾಗಲ್ಲ, ಲಾಕ್ ಆಗಿರುತ್ತೆ. ನಿಮ್ಮ ಕೈಲಿಂದ ಮಾತ್ರ ಸಾಧ್ಯ ಮಾಡಲಿಕ್ಕೆ. ಸೊ ನೋಡಿ ಆ ನಂಬರ್ ಮತ್ತೆ ತೆಗೆದು ತೋರಿಸ್ತೀನಿ ನಾನು. ಅದು ಕ್ಲಿಕ್ ಮಾಡಿದ್ರೆ ಮತ್ತೆ ಇದು ಫಿಂಗರ್ ಪ್ರಿಂಟ್ ಕೇಳಿರುತ್ತೆ. ಸೊ ಬೇರೆಯವ್ರು ಯೂಸ್ ಮಾಡುವಾಗ ಅದು ಫಿಂಗರ್ ಪ್ರಿಂಟ್ ಕೊಟ್ಟರೆ ಓಪನ್ ಆಗೋದು. ಸೊ ನೀವು ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಇದೊಂದು ಯೂಸ್ಫುಲ್ ಆಗುತ್ತೆ ಬೇರೆಯವ್ರಿಗೆ ಪರ್ಸ್ನಲಾಗಿ ಯಾವುದಾದ್ರೂ ಒಂದು ಚಾರ್ಟ್ ಪರ್ಸ್ನಲಾಗಿ ಇಡಬೇಕಂದ್ರೆ. ಸೊ ಅದು ನಮ್ಗೆ ಇದರಲ್ಲೂ ತೋರಿಸೋದಿಲ್ಲ ನೋಡಿ. ಸೊ ಈ ಥರ ಪರ್ಸ್ನಲ್ ಚಾರ್ಟ್ ಲಾಕ್ ಮಾಡ್ಕೋಬೋದು. ಮತ್ತು ಅದನ್ನೇನು ರಿಮೂವ್ ಮಾಡಬೇಕಂದ್ರೆ ಚಾರ್ಟ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ಆಫ್ ಮಾಡಿದ್ರೆ ಮತ್ತೆ ಅದು ರಿಮೂವ್ ಆಗುತ್ತೆ. ಸೊ ಇದೊಂದು ಯೂಸ್ಫುಲ್ಲು. ಇನ್ನೂ 4 ಟ್ರಿಕ್ ಇದೆ. ಸೊ ಸೆಕೆಂಡ್ ಒನ್ ಏನಂದರೆ, ಇವಾಗ ಯಾವುದಾದ್ರೂ ಒಂದು ವಾಯ್ಸ್ ರೆಕಾರ್ಡ್ ಕಳಿಸ್ತಾ ಇದೆ. ಇದಕ್ಕೆ ಮುಂಚೆ ಎಲ್ಲ ನೀವು ಕೆಳಗಡೆ ವಾಯ್ಸ್ ರೆಕಾರ್ಡ್ ಇದೆಲ್ಲ ಮೆಸೇಜ್ ಮಾಡೋ ಜಾಗದಲ್ಲಿ ಅದನ್ನು ಕ್ಲಿಕ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾತಾಡಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಇಲ್ಲ ಮಾತಾಡಿ ಈ ಥರ ಕಳಿಸ್ತಾ ಇದ್ವಿ. ಸೊ ಇವಾಗ ಏನಿದೆ ಅಂದರೆ ಡಿಫ್ರೆಂಟು. ಸೊ ಅದ್ರ ಮೇಲೆ ಟ್ಯಾಬ್ ಮಾಡಿದ್ರೆ ಸಾಕು, ವೀಡಿಯೋ ಕನೆಕ್ಟ್ ಆಗುತ್ತೆ ನೋಡಿ. ಟ್ಯಾಬ್ ಮಾಡಿದ್ರೆ ಸಾಕು, ವೀಡಿಯೋ ರೆಕಾರ್ಡ್ ಮಾಡಿ ಟ್ಯಾಬ್ ಮಾಡಿದ್ರೆ ವೀಡಿಯೋ ರೆಕಾರ್ಡ್ ಆಗುತ್ತೆ. ಅದನ್ನು ಪ್ರೆಸ್ ಮಾಡಿ ಸೊ ನಾವು ವಾಯ್ಸ್ ರೆಕಾರ್ಡಲ್ಲಿ ಏನು ಕಳಿಸ್ತಾ ಇದೀವೋ ಅದನ್ನು ವೀಡಿಯೋ ರೆಕಾರ್ಡ್ ಮುಖಾಂತರ ಕಳಿಸ್ಬೋದು. ನಮ್ಮ ಮುಖನೂ ನೋಡ್ತಾರೆ ಅವರು, ಮಾತಾಡಿ ಕಳಿಸ್ಬೋದು ಅವ್ರಿಗೆ. ಸೊ ಇದೊಂದು ಸೆಕೆಂಡ್ ಒನ್ ಟ್ರಿಕ್ಸ್ ಇದು. ಸೊ ಥರ್ಡ್ ಒನ್ ನೋಡಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಲಾಟ್ ಸೀನ್ ಅಂತ ಇರುತ್ತಲ್ಲ. ಸೊ ಆ ಲಾಟ್ ಸೀನ್ ನೀವು ಆನ್ಲೈನಲ್ಲಿ ಇದ್ರೂ ಲಾಟ್ ಸೀನ್ ತೋರಿಸ್ತಾ ಇರುತ್ತೆ. ಅದು ಯಾವ ಥರ ಅಂತ ಸೆಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಇದು 3 ಡಾಟ್ ಇದೆಯಲ್ಲ, 3 ಡಾಟ್ ಕ್ಲಿಕ್ ಮಾಡಿ ಆ ಸೆಟ್ಟಿಂಗ್ಸ್ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಪ್ರೈವೇಸಿ ಇದೆ, ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎವ್ರಿ ಒನ್ ಸೇಮ್ ಆಸ್ ಲಾಸ್ಟ್ ಸೀನ್ ಅಂತ ಇದೆಯಲ್ಲ. ಸೊ ಎವ್ರಿ ಒನ್ ಕ್ಲಿಕ್ ಮಾಡಬೇಡಿ, ಸೇಮ್ ಆಸ್ ಲಾಸ್ಟ್ ಸೀನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾವಾಗ ಆನ್ಲೈನಲ್ಲಿ ಇದ್ರೂ ನೀವು ಲಾಸ್ಟ್ ಸೀನ್ ಏನಿದೆಯೋ ಅದೇ ತೋರಿಸ್ತಾ ಇರುತ್ತೆ ಅವ್ರಿಗೆ. ಸೊ ನೆಕ್ಸ್ಟ್ ಒನ್ ಯಾವುದು ಅಂದರೆ ಇಂಪಾರ್ಟೆಂಟು, ಮೆಸೇಜ್ ಯಾರಿಗಾದ್ರೂ ಕಳಿಸಿರ್ತೀರಲ್ಲ, ಅವ್ರ ನಂಬರ್ ಓಪನ್ ಮಾಡಿ ನೋಡೋಕ್ಕಾಗಲಿಲ್ಲ ಅಂದರೆ ಸರ್ಚ್ ಮಾಡಿದ್ರೆ ಸಾಕು. ಅವ್ರ ನಂಬರ್ನ ಮೇಲ್ಗಡೆ ಹಿಂಗೆ ಸ್ಕ್ರೋಲ್ ಮಾಡ್ತಾಯಿದ್ರೆ ಸಾಕು, ಅವ್ರು ಏನೇನು ಮೆಸೇಜ್ ಕಳಿಸಿದ್ದಾರೆ ಅಂತ ಬರುತ್ತೆ. ಇವಾಗ ನಿಮಗೆ ಅವರು ಏನೋ ಮೆಸೇಜ್ ಕಳಿಸಿದ್ದಾರೆ, ಬಟ್ ಅವ್ರು ನೋಡಬಾರ್ದು ನೀವು, ಬ್ಲೂ ಟಿಕ್ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಅದು ಸರ್ಚ್ ಮಾಡಿದ್ರೆ ಸಾಕು, ಅದು ಗೊತ್ತಾಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಸ್ಟೇಟಸಲ್ಲಿ ಬಂದು ಯಾವಾಗಲೂ ನಾವು ಈ ಥರ ರೈಟ್ ಮಾಡಿ ಹಾಕ್ತಾಯಿದ್ರಿ, ಏನೇನೋ ಬರೆದ್ಬಿಟ್ಟು ಹಾಕ್ತಾಯಿದ್ವಿ ಸ್ಟೇಟಸ್ಗೆ. ಸೊ ಇವಾಗ ಇನ್ನೊಂದು ಅಪ್ಡೇಟ್ ಬಂದಿದೆ ನೋಡಿ, ಅಲ್ಲಿ ಕೆಳಗಡೆ ರೆಕಾರ್ಡ್ ಅಂತಿದೆಯಲ್ಲ, ರೆಕಾರ್ಡ್ ಆದಮೇಲೆ ಕ್ಲಿಕ್ ಮಾಡಿ ನಾವು ಏನು ಬೇಕಾದರೂ ಅದು ಮಾತಾಡ್ಬಿಟ್ಟು ಸ್ಟೇಟಸಲ್ಲಿ ಹಾಕ್ಬೋದು. ಸೊ ಇದೊಂದು ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅದು. ಸೊ ಅದೊಂದು ಬಿಟ್ಟರೆ ಮತ್ತೆ ಸ್ಟೇಟಸ್ಸು ರೆಕಾರ್ಡ್ ಆಯ್ತಲ್ಲ. ನೆಕ್ಸ್ಟು ಮೆಸೇಜ್, ಯಾರಿಗಾದರೂ ಇಂಪಾರ್ಟೆಂಟ್ ಮೆಸೇಜ್ ಬರೆದಿರ್ತೀರ. ಸೊ ಅದೇನೋ ರಾಂಗ್ ಆಗಿರುತ್ತೆ ಒಂದು ಮೆಸೇಜು. ಸೊ ಇವಾಗ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ಹಾಯ್, ಹೌ ಆರ್ ಯು? ಸೊ ಈ ಥರ ಮೆಸೇಜ್ ಕಳಿಸಿದ್ವಿ, ಅದೇನೋ ರಾಂಗ್ ಇದೆ. ಎಕ್ಸಾಂಪಲ್ ತೋರಿಸಿದೆ, ಏನೋ ರಾಂಗ್ ಇದೆ. ಸೊ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು 3 ಡಾಟ್ ಇದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಅನ್ನೋ ಆಪ್ಷನ್ ಇದೆ. ಸೊ ಎಡಿಟ್ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನೀವು ಅಲ್ಲಿ ಏನು ಬೇಕಾದರೂ ಮೆಸೇಜ್ ಎಡಿಟ್ ಮಾಡಿ ಕಳಿಸ್ಬೋದು. ಬಟ್ ಅವರು ನೋಡಿದರೆ ಮಾಡೋಕ್ಕಾಗೋದಿಲ್ಲ, ನೋಡಲಿಲ್ಲ ಅಂದರೆ ಈ ಥರ ಮಾಡ್ಬೋದು. ಮತ್ತು ಅಲ್ಲಿ ಎಡಿಟೆಡ್ ಅಂತ ತೋರಿಸ್ತಾ ಇದೆ ನೋಡಿ, ಕೆಳಗಡೆ ಎಡಿಟೆಡ್ ಅಂತ ತೋರಿಸ್ತಾ ಇದೆ. ಸೊ ಇದು ಇವಾಗ ಬಂದಿರೋ ಅಪ್ಡೇಟೆಡ್ ಫ್ಯೂಚರ್ ಅಪ್ಡೇಟ್ಸು. ಸೊ ನೆಕ್ಸ್ಟ್ ಇನ್ನೂ ಯಾವುದಾದ್ರೂ ಅಪ್ಡೇಟ್ಸ್ ಬಂದರೆ ತೋರಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಾಮೆಂಟ್, ಗುಡ್ ಇನ್ಫಾರ್ಮೇಷನ್ ಮಾಡಿ. ನೆಕ್ಸ್ಟ್ ಫ್ಯೂಚರ್ ಏನೇ ಬಂದ್ರೂ ಅಪ್ಡೇಟ್ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಜೈ ಹಿಂದ್.